ಹೌದು ಅಕ್ಕಯ್ಯ. ಅರ್ಥ ಆಗುತ್ತಿದೆ. ಹೌದು ಅಗ್ರಜೆ. ನಿನಗೆ ಬಾಯಾರಿದೆ. ಹೌದು ಅಗ್ರಜೆ. ತಮ್ಮನೇ ಅಕ್ಕಯ್ಯ. ಜಲವನ್ನು ಕಳಿಸಿಕೊಡುವೆನು, ಸ್ವಲ್ಪ ತಾಳು. ನಿನ್ನ ಇಷ್ಟದಂತೆ ಆಗಲಿ ಅಕ್ಕಯ್ಯ. ಅಮ್ಮ ಸೈನಿಕರೇ, ಬೇಗನೆ ಬಂದು ಜಲವನ್ನು ಕೊಟ್ಟು ನೀನು ಬೇಗನೆ ಹೋಗಿ ಬಿಡು. ಅಮ್ಮ ಜನನಿ ಜಲವನ್ನು ತಂದಿರುವೆನು. ಅಕ್ಕಯ್ಯ ಸಾರಥಿ ಈ ಸಭಾ ಮಂದಿರದ ಮುಂಭಾಗದಲ್ಲಿ ನಿಂತಿರುವ ಸಾರಥಿ ಇವಳ ನೋಟಿದ್ದಾಕ್ಷಣ ಎನ್ನ ಕೆಲಸ ಹಾಡಗಿತು. ಇವಳ ಮೇಲೆ ಎನ್ನ ಮನಸ್ಸಾಯಿತು. ಇವಳನ್ನ ನೋಡಿ ಎನ್ನ ಕಣ್ಣು ಮುಚ್ಚುವಂತಾಯಿತು. ಸಾರಥಿ ಪೂಜೆ ಮಾಡಬೇಕಾದರೆ ಈಶ್ವರನ ಪೂಜೆ ಮಾಡಬೇಕಂತೆ. ಸ್ನಾನ ಮಾಡಬೇಕಾದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕಂತೆ. ಕೂಡಬೇಕಾದರೆ ಇಂಥ ಹೆಣ್ಣನ್ನು ಕೂಡಬೇಕಂತೆ. ಇಲ್ಲವಾದರೆ ಏನು ಅರ್ಥವಲ್ಲವೆಂದು ಅಕ್ಕಯ್ಯ. ಈ ಸ್ತ್ರೀಯಲ್ಲಿದ್ದಾರು ಚಂದ್ರಬಿಂಬವದನೆಯೋ ಚಂದ್ರನಲ್ಲಿ ಸಹ ಕಳಂಕ ಉಂಟು. ಏನು ಮುಖಬಿಂಬವೋ, ಏನು ಚಕ್ರವಾದ್ವಾಯಗಳೋ, ಏನು ತಾವರ ಮಲ್ಲಿಗೆಯೋ, ನಿನ್ನ ತಮ್ಮನು ಹೀಗೆ ಮಾತನಾಡುತ್ತೇನೆಂದು ಸಿಟ್ಟಾಗಬೇಡಮ್ಮ. ಅಗ್ರಜೆ, ಈಕೆಯುತ್ತಾರು, ಈಕೆಯ ಹೆಸರೇನು? ನಿಮ್ಮ ಭಾಗದಲ್ಲಿರುವ ಸಮಸ್ತ ನಕ್ಷತ್ರ ಮಂಡಲದ ರೋಹಿಣಿ ಮಿಂಚಿನಂತೆ ಪುಟ್ಟಾಕಿದ ಬಂಗಾರದ ಗೊಂಬೆಯಂತಿರುವ ಈ ಜಾಗೃತಿಯಿಂದ ಹೇಳಿ ಎನ್ನ ಮನಸ್ಸಿಗೆ ಸಂತೋಷ ಪಡಿಸಮ್ಮ ಅಕ್ಕಯ್ಯ. ಅಮ್ಮಯ್ಯ, ಇವಳು ಯಾರೆಂದು ಕೇಳಿದ ಅಕ್ಕಯ್ಯ. ತಿಳಿದುಕೊಂಡು ಸಂತೋಷ ಪಡುವೆ. ಸಂತೋಷ ಪಡುವನು ಅಕ್ಕಯ್ಯ. ಹೌದು ಅಗ್ರಜೆ. ಅವಳು ಯಾರೆಂದು ಹೇಳಬೇಕು. ಹೌದು ಅಕ್ಕಯ್ಯ. ನೀನು ತಿಳಿದುಕೊಳ್ಳಬೇಕು. ಹೌದು ಅಗ್ರಜೆ. ಇರಲಿ ಹೇಳಿ ಅಕ್ಕಯ್ಯ. ಇರಲಿ, ಏನಾದರೂ ಆಗಲ್ಲ. ಹೌದು ಅಗ್ರಜೆ. ಪ್ರಳಯವಾದರೆ ಚಿಂತೆ ಇಲ್ಲ, ಆ ಸ್ತ್ರೀಗಳನ್ನು ಮಾತ್ರ ಬಿಡುವುದಿಲ್ಲ ಅಕ್ಕಯ್ಯ. ಮಳೆ ಬಂದು ಪ್ರಳಯ ಆದರೂ ಚಿಂತೆ ಇಲ್ಲ ಅಕ್ಕಯ್ಯ. ನೀನು ಮಾತ್ರ ನೀವು ಬಿಡಬೇಡ. ಹೌದು ಅಗ್ರಜೆ. ಬೇಡ ತಮ್ಮ. ಅದು ಏಕೆ ಅಗ್ರಜೆ? ಅವಳು ಯಾರೆಂದು ಹೇಳಲಿಕ್ಕೆ ಏನು ಚೆನ್ನಾಗಿ ಹೇಳು ತಮ್ಮನೇ. ಅಗ್ರಜೆ.
ನಿನ್ನ ಮೇಲಾದ ಬಾಲಮಣಿಯರು ಒಪ್ಪುವ ಈ ಲಲನ ಶಿರೋಮಣಿಯರಗಾರು ಈ ರಕ್ತಮ ಬೆಲ್ಲಿಂದ ಸಂಪಾದಿಸಿರಿ. ಬಹಳ ದೂರದಿಂದ ಸಂಪಾದಿಸಿದೆ. ಈ ಮೋಹನಾಂಗಿಯುಗಾರು ಮೋಹನಾಂಗಿ ಎಂಬ ಕ್ಷೀರ ಸಮುದ್ರ ಶರತ್ಕಾಲ ಚಂದ್ರನು ಉದಯಿಸಿದಂತೆ ರಮೆ ರಂಭ ಊರ್ವಶಿಯರು ಮಹಾರೂಪತಿಯರು ಇರುತ್ತಾರೆ. ಅವರ ರೂಪಗಳನ್ನು ತಿರಸ್ಕರಿಸಿ ಮೆರೆಯುವ ಅಹೋ ಅಕ್ಕಯ್ಯ, ಜಾಗೃತಿಯಿಂದ ಏಳಿ ಎನ್ನ ಮನಸ್ಸಿನ ಹಂಬಲವನ್ನು ಬಿಡಿಸಬೇಕೆಂದು ಬೇಡಿಕೊಳ್ಳುವುದೇ ಆಜ್ಞೆ. ಅಮ್ಮ ಶೈಲೇಂದ್ರಿ, ಬೇಗನೆ ಹೋಗಿ ಕೆಲಸವನ್ನು ಮುಗಿಸಿದರು. ಅಕ್ಕಯ್ಯ, ಅಮ್ಮಯ್ಯ, ಆ ಪ್ರಿಯರು ನನ್ನನ್ನು ನೋಡಿ ನಾಚಿಕೊಂಡು ಹೋಗಿರುವ ಅಕ್ಕಯ್ಯ. ನಿನ್ನನ್ನು ನೋಡಿ ನಾಚಿಕೊಂಡು ಹೋದಳೆ. ಹೌದು ಅಕ್ಕಯ್ಯ, ನಿನ್ನ ಮನಸ್ಸು ಹಾಗೆನಿಸಿತೆ. ಹೌದು ಅಗ್ರಜೆ. ಅವಳು ಭಯಗೊಂಡು ಓಡಿ ಹೋದಳು. ಇಲ್ಲ ಅಕ್ಕಯ್ಯ, ಇಲ್ಲೇ ನಾರಿ ಇಲ್ಲೇ ಕೂತು ಇಲ್ಲಿ ಕಾಣನು ಇಂಥ ಸ್ತ್ರೀಗಳನ್ನು. ಅಹೋ ಅಕ್ಕಯ್ಯ, ಅಮ್ಮಯ್ಯ, ಕಲ್ಲಿನಂತ ದೇಹ ಕರಗಿ ನೀರಾಯ್ತವ ಅಕ್ಕಯ್ಯ. ಅಮ್ಮಯ್ಯ, ಅಗ್ರಜೆ, ಅವಳನ್ನು ನೋಡಿದ ಕ್ಷಣವೇ ನಿನ್ನ ಮನಸ್ಸು ಅವಳ ರೂಪ ಲಾವಣ್ಯಕ್ಕೆ ಮನಸ್ಸು ತಿರುಗನು ಅಕ್ಕಯ್ಯ. ಕರಗಿ ನೀರಾಯಿತು. ಅವಳನ್ನು ನೋಡಿದ ಕ್ಷಣ ಮೈ ಸುಮ್ಮಂದಿರುವುದು ಅಕ್ಕಯ್ಯ. ಹೌದು, ಹೌದು ಅಗ್ರಜೆ, ಮನಸ್ಸು ಸುಮ್ಮಂದಿರುವುದು ಅಕ್ಕಯ್ಯ. ನಿನ್ನ ಕಣ್ಣಿಗೆ ಅಷ್ಟು ಸುಂದರವಾಗಿ. ಹೌದು ಅಕ್ಕಯ್ಯ, ಈ ಸ್ತ್ರೀಗಳು. ಹೌದು ಅಗ್ರಜೆ. ತಮ್ಮನೇ, ಈ ಸ್ತ್ರೀಗಳನ್ನು ಎಲ್ಲಿಂದ ಸಂಪಾದಿಸಿದೆ ಅಕ್ಕಯ್ಯ? ಎಲ್ಲಿಂದ? ಎಲ್ಲಿಂದ ಸಂಪಾದಿಸಿದೆ ಅಕ್ಕಯ್ಯ? ಬಹಳ ದೂರದಿಂದ. ಹೌದೇನು ಅಗ್ರಜೆ? ಅವಳನ್ನು ತೆಗೆದುಕೊಂಡು ಏನು ಮಾಡಿದೆ? ಆ ಸ್ತ್ರೀಗಳನ್ನು ಲಗ್ನ ಮಾಡಿಕೊಂಡು ಅವಳನ್ನು ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳುವನು ಅಕ್ಕಯ್ಯ. ತಮ್ಮನೇ, ಅಗ್ರಜೆ, ಇವಳ ವಿಚಾರ ಬಿಡು. ಅದು ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಅಕ್ಕಯ್ಯ. ನನ್ನ ಮಾತು ಕೇಳು. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಅಕ್ಕಯ್ಯ. ಇವರನ್ನ ಕಂಡು ಹೋಗಲು ಎರಡೆ ಮಾಡುವುದು ನ್ಯಾಯವಲ್ಲ. ಅಹೋ ಅಕ್ಕಯ್ಯ, ಅಮ್ಮಯ್ಯ, ಪರಸ್ತ್ರೀಯರನ್ನು ನಾನು ಕಣ್ಣೆತ್ತಿ ಸಹ ನೋಡಿದವನಲ್ಲ, ಪರಸ್ತ್ರೀಯರನ್ನು ಮಾತನಾಡಿಸಿದವನಲ್ಲ. ಮತ್ತೆ ಈ ಸ್ತ್ರೀಯರಿಂದ ಎಣ್ಣೆಗೆ ಜಲವನ್ನು ತರಿಸಿಕೊಟ್ಟೆಯಲ್ಲ, ಕೊಟ್ಟಾಕ್ಷಣ ಈ ಸ್ತ್ರೀಯರ ಮೇಲೆ ಎಣ್ಣೆಗೆ ಮನಸ್ಸಾಯ್ತಲ್ಲ ಅಕ್ಕಯ್ಯ. ಅಮ್ಮಯ್ಯ, ಆಗ್ತದೆ. ಪರಸತಿಯರನ್ನು ನೀನು ನೋಡಬಾರದು. ಇವಳು ಪರಸತಿಯಳು. ಅಹೋ ಆಗ್ತದೆ. ಅನುಜನೆ, ಪರಸತಿಯನ್ನು ಹೇಳಿದೆಯಲ್ಲ, ಹಾಗಾದರೆ ಇವಳ ಪತಿಗಳು ಎಲ್ಲಿರುವರು ಅಕ್ಕಯ್ಯ? ಅಮ್ಮನೇ, ಆಗ್ತದೆ. ಏನೋ ಅವಳ ಜೊತೆ ಕಲಹವನ್ನು ಮಾಡಿಕೊಂಡು ಎಲ್ಲೆಲ್ಲೋ ಇರುವರು. ಅಹೋ ಅಕ್ಕಯ್ಯ, ಅದನ್ನು ತೆಗೆದುಕೊಂಡು ಏನು ಮಾಡುವೆ? ನೀನು ಪತಿಗಳು ಇರುವುದೆಂದು ಹೇಳಿದೆಯಲ್ಲ, ಹಾಗಾದರೆ ಅವಳ ಪತಿಗಳನ್ನು ತೋರಿಸು ಅಕ್ಕಯ್ಯ. ಅಮ್ಮನೇ, ಅಕ್ಕಯ್ಯ, ಒಮ್ಮನೆ ಅವಳ ವಿಚಾರ ಬಿಡು. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಅಕ್ಕಯ್ಯ. ನನ್ನ ಮಾತು ಕೇಳು. ಕೇಳುವುದಿಲ್ಲ ಅಗ್ರಜೆ. ತಮ್ಮಯ್ಯ, ಅಗ್ರಣಿ ಎಂಬ ಹೆಸರಾತಕ್ಕೆ ತಮ್ಮನೇ, ಅಗ್ರಜೆ. ಅಷ್ಟದಿಕ್ಪಾಲಕರನ್ನು ತಡೆಯುವುದರಿಂದ ಬ್ರಹ್ಮನೇ ನಾಡು ಅಡ್ಡ ಬಂದರೆ ನೀನೇನು ಮಾಡಬಲ್ಲೆ? ಅಷ್ಟದಿಕ್ಪಾಲಕರನ್ನು ಲೆಕ್ಕಿಸದೆ ಮಣ್ಣು ಮುಕ್ಕಿಸಿ ಬಿಡುವನು. ಇದಕ್ಕೇನಾದರೂ ಒಂದು ವೇಳೆ ಬ್ರಹ್ಮನೆಂಬುವನು ಅಡ್ಡ ಬಂದರೆ ಅವನ ಶಿರೋಮಣಿಯ ಕಿತ್ತಿಚಾರನೆ ಮತ್ತೆ ಇದಕ್ಕೆ ಮೃತ್ಯು ನಡೆಸಿ ಬಿಡುವೆ. ತಮ್ಮನೇ, ಅಗ್ರಜೆ, ಬ್ರಹ್ಮನನ್ನು ತಡೆಯುವುದನೆಂದು ನಾರಾಯಣನೇನಾದರೂ ಅಡ್ಡ ಬಂದರೆ ಏನು ಮಾಡಬಲ್ಲೆ? ಬ್ರಹ್ಮನ ಮೊಗೆ ಮುಖಕ್ಕೆ ಇದನೆಂದು ನಾರಾಯಣನ ಅಡ್ಡ ಬಂದರೆ
ಅವನ ಛತ್ರಾಯುಧವನ್ನು ಒಕ್ಕಲಿಕ್ಕೆ ಸಕ್ಕಿದ ಮಾಧವನ ಪಕ್ಕದ ಬಿಡಿದು ಮಾಡಿಬಿಡುವೆ. ಅಗ್ರಜೆ ನಾರಾಯಣನ ತಡೆಯುವುದೆಂದು ನಾರಾಯಣನನ್ನು ಒಕ್ಕಲಿಕ್ಕಿದನನ್ನು ಪಾರ್ವತಿನಾಥನಾಥ ಪರಮೇಶ್ವರನು ಹತ್ತ ಬಂದರೆ ಅವನ ರಜತಾದ್ರಿಗೆ ಬೆಂಕಿಯ ಮಚ್ಚಿ ರಸ ಮಾಡಿ ಕರಗಿಸಿ ಅಗ್ರಜೆ ಇಂದ್ರಾತಿಗಳನ್ನು ಸಾತಿಗಟ್ಟಿದವಗೆ ಗಂಧರ್ವರ ಬಾಡೇನೋ. ಇಂಥ ಸಿಂಹದ ಮರಿಯ ಮುಂದೆ ಮಲದ ಮರಿಗೂ ಸಾಟಿ ಮಾಡುವುದೇ ಅತ್ತಯ್ಯ. ಬಿಡು ಬಿಡು ನಿನ್ನ ಮನದ ಭಯ. ತಮ್ಮನೇ ಆಗ್ರಜೆ ನಿನಗೆ ನೀನೇ ಸಾಟಿ. ಹೌದು ಆಗ್ರಜೆ, ನಿನಗೆ ಯಾರು ಸಾಟಿ ಅಲ್ಲ. ಅಹೋ ಅಕ್ಕಯ್ಯ, ಆದ್ರೆ ಒಂದು ಮಾತು, ಅದೇನು ಅಕ್ಕಯ್ಯ? ಹೆಣ್ಣಿನ ಸಲವಾಗಿ ಎಂಥವರೇನಾದರೂ ಅವರಿವರ ಗೋಷ್ಠಿ ನಿನಗೇಕೆ ಬೇಕಿಕೆ ಅಕ್ಕಯ್ಯ? ತಮ್ಮನೇ ಆಗ್ರಜೆ ಅವರಿವರ ಸುದ್ದಿ ನನಗೇಕೆ ಬೇಕೆಂದಲ್ಲ, ನಿನಗೆ ಹೇಳುತ್ತೀವನೋ ಮೂರ್ಖ. ಅಹೋ ಆಗ್ರಜೆ, ತಿಳಿದಪ್ಪ. ಗುರುವು ಕೇಳಿದ ಅಕ್ಷಣ ಏಕಲ್ಲ ತನ್ನ ಹೆಬ್ಬರಳನ್ನೇ ಕೊಟ್ಟ. ಅಹೋ ಅಕ್ಕಯ್ಯ, ಅದು ಭಕ್ತಿಯ ವಿಚಾರ. ನಿನ್ನ ಒಳ ಹುಟ್ಟಿದ ತಮ್ಮನು ಈ ಸ್ತ್ರೀಯನ್ನು ವಶ ಮಾಡಿಕೊಡಿ ಎಂದರೆ ಆಗುವುದಿಲ್ಲ ಎಂದು ಹೇಳಿದೆಯಲ್ಲ. ನೀನಂತ ಅತ್ತಯ್ಯನು, ನಾನಂತ ತಮ್ಮನು. ತಮ್ಮನೇ ಆಗ್ರಜೆ, ನಾನೆಂಥ ಅಕ್ಕಯ್ಯಳು, ಹೌದು ಆಗ್ರಜೆ. ನೀನೆಂಥ ತಮ್ಮನು ಹುಟ್ಟಿದೆ. ಅವ ಆಗ್ರಜೆ, ಹೇಳೋ ಮೂರ್ಖ. ಅವ ಅಕ್ಕಯ್ಯ, ಏಕ ಆಕಾಶದಲ್ಲಿ ಕೋಟಿ ನಕ್ಷತ್ರಗಳು ಇದ್ದರೆ ಚಂದ್ರನಿಗೆ ಸರಿಸಾಟಿಯಾಗುವುದೇನಮ್ಮ? ತಮ್ಮನೇ ಅಹೋ ಆಗ್ರಜೆ, ನನ್ನ ಅರಮಂದಿರದಲ್ಲಿ ಕೋಟಿ ಸ್ತ್ರೀಯರಿದ್ದರೆ ಈ ಸ್ತ್ರೀಯರಿಗೆ ಸರಿಯಿಲ್ಲ. ಅಹೋ ಅಕ್ಕಯ್ಯ, ನೀನು ಹೇಳಿಕೆ ಹೇಗಾಯ್ತಂದರೆ ಹೇಗಾಯ್ತು? ಕೋಗಿಲೆ ಕೂಗುವ ಕಂಠಕ್ಕೂ ಕಾಗೆಯ ಕೂಗುವ ಕಂಠಕ್ಕೂ ಒಂದಾಗುವುದೇನಮ್ಮ? ತಮ್ಮನೇ ಆಗ್ರಜೆ, ಕೋಗಿಲೆ ಆಗಿರುವುದು, ಕಾಗೆ ಆಗಿರುವುದು. ಅದಕ್ಕೋಸ್ಕರ ನಿನ್ನ ಅರಮಂದಿರದಲ್ಲಿ ಸ್ತ್ರೀಯರು ಬೇಕಾಗಿರುವುದು ಅಕ್ಕಯ್ಯ. ತಮ್ಮನೇ ಆಗ್ರಜೆ, ಈ ಸ್ತ್ರೀಯನ್ನು ಬಿಡುವ, ಬೇರೆ ಸ್ತ್ರೀಯನ್ನು ಬಯಸು. ಒಡ ಹುಟ್ಟಿದ ತಮ್ಮನು ಹೀಗೆ ಮಾತನಾಡುತ್ತನೆಂದು ನೀನು ಸಿಟ್ಟಾಗಬೇಡಮ್ಮ. ತಮ್ಮನೇ ಇಲ್ಲದಿದ್ದರೆ ನಿನಗೇನು ಅರುಮರು ಬಂದಿರುವುದೇನಮ್ಮ? ತಮ್ಮನೇ ಆಗ್ರಜೆ, ಮಾತನಾಡುವುದಿಲ್ಲ, ಮಾತನಾಡಿ ಸಿಟ್ಟಾಗಬೇಡ ಎಂದು ಹೇಳಿದೆಯಾ? ಅಹೋ ಅಕ್ಕಯ್ಯ, ತಮ್ಮನೇ ಮಾತಾಡಬೇಕಾದರೆ ಎರಡು ಮಾತನ್ನು ಹೆಚ್ಚಿಗೆ ಮಾತನಾಡಬೇಕಂತೆ. ಊಟ ಮಾಡಬೇಕಾದರೆ ಎರಡು ತುತ್ತು ಹೆಚ್ಚಿಗೆ ಮಾಡಬೇಕಂತೆ. ತಮ್ಮನೇ ಆಗ್ರಜೆ, ಹೆಚ್ಚಿಗೆ ಊಟ ಮಾಡಿದ್ರೆ ವಾಂತಿ ಆಗುವುದು ಊಟ. ಆಗ್ರಜೆ, ತಿಳಿದು ಮಾತನಾಡು, ಅಹೋ ಅಕ್ಕಯ್ಯ, ಆಲೋಚಿಸು. ಆದರೂ ಚಿಂತೆ ಇಲ್ಲ, ಆ ಸ್ತ್ರೀಯನ್ನು ಮಾತ್ರ ಬಿಡುವುದಿಲ್ಲ ಅಕ್ಕಯ್ಯ. ಬಿಡುವುದಿಲ್ಲ. ಹೌದು ಆಗ್ರಜೆ, ಏನಾಗಲಿ ಏನೇ ಆಗಲಿ ಅಕ್ಕಯ್ಯ. ಅದು ನೋಡಿಕೊಳ್ಳೋಣ. ಹೌದು ಆಗ್ರಜೆ, ಈ ಸ್ತ್ರೀಯರು ಬೇಕು. ಹೌದು ಅಕ್ಕಯ್ಯ. ತಮ್ಮನೇ ಆಗ್ರಜೆ, ಹೆಣ್ಣಿನ ಸಲುವಾಗಿ ಪ್ರಾಣ ಬಿಟ್ಟರ ವಿಚಾರವನ್ನು ಹೇಳುವ ಚಿತ್ತವಿಟ್ಟು ಕೇಳು. ಅದೇನು ವಿಸ್ತಾರವಾಗಿ ಹೇಳು ಅಕ್ಕಯ್ಯ.
ನಿನ್ನ ಆರ್ಭಾಟಕ್ಕೆ ಮಳೆಯೇ ನಿಂತು ಹೋಯಿತು. ಅಮ್ಮನೇ ಹಾಗಾದ್ರೆ ನಿನ್ನ ಆರ್ಭಾಟವೇ ಆರ್ಭಾಟ. ಅಹೋ ಅಕ್ಕಯ್ಯ, ನಿನ್ನ ಸಂತೋಷಕ್ಕೆ ಕೊನೆಯೇ ಇಲ್ಲ. ಹೌದೇನು ಆಗ್ತದೆ? ನಿನ್ನ ಈ ಸ್ತ್ರೀಗಳ ವಶ ಮಾಡಿಕೊಟ್ಟರೆ ಸ್ವರ್ಗವೇ ಮೂರುಗೇನು. ಮೂರಿಗೇನು ಅಲ್ಲ ಅಕ್ಕಯ್ಯ, ಮಂದಿಗೇನು ಆಗುವುದು ಅಕ್ಕಯ್ಯ. ಅಮ್ಮಯ್ಯ, ಹಾಗಾಗಿ ಆದರೆ ಒಂದು ವಿಚಾರ, ಅದೇನು ಅಕ್ಕಯ್ಯ? ಸೀತೆಯನ್ನು ಬಯಸಿ ರಾವಣ ಏನಾದ? ಅಹೋ ಹಾಗಾದ್ರೆ ಅನುಜನೆ ದಶಕಂಠ ರಾವಣನಿಗೆ 10 ತಲೆ 10 ಆಲೋಚನೆ, ಆದರೆ ನನಗೆ ಒಂದೇ ತಲೆ, ಆ ಸ್ತ್ರೀಯ ಮೇಲೆ ಆಲೋಚನೆ ಅಕ್ಕಯ್ಯ. ಅವಳು ಹಾಗಾದ್ರೆ ಗುರುಭಕ್ತಿಯಾದ ತಾರಿಯನ್ನು ಮೋಹಿಸಿ ಚಂದ್ರನೇನಾದ? ಅಕ್ಕಯ್ಯ, ಅಮ್ಮಯ್ಯ, ಚಂದ್ರನು ಗುರುಪತ್ನಿಯನ್ನು ತಾಯಿ ಸಮಾನರಿ ಎಂದು ಮೋಹಿಸಿದ ಕಾರಣ ಚಂದ್ರನು ಶಾಪಕ್ಕೆ ಒಳಗಾದನು. ಹೌದಲ್ಲವೇ? ಇವಳೇನು ನನಗೆ ಗುರುವಿನ ಹೆಂಡತಿಯಲ್ಲ, ಇವಳನ್ನು ಕೂಡಿದರೆ ನನಗೆ ಯಾವ ದೋಷ ಬರುವುದಿಲ್ಲ. ಆದರೆ ಈ ಗಂಧರ್ವ ಸತಿಗಳನ್ನು ಬಯಸಿ ನೀನು ಹಾಳಾಗಬೇಡ. ಅಹೋ ಅಕ್ಕಯ್ಯ, ಅಮ್ಮಯ್ಯ, ಗಂಧರ್ವರು ಆದರೆ ನಿನ್ನ ಸೇವೆಯಲ್ಲಿ ಇಟ್ಟರೆ ಅದಕ್ಕೆ ಅಕ್ಕಯ್ಯ. ಅಮ್ಮನೇ ಅಹೋ ಆದರೆ ಅವಳಿಗೆ ಅವಳಿಗೆ ಬಿಟ್ಟ ಎಂಜಲ ತಟ್ಟಿಯನ್ನು ಕೊಡುವುದಕ್ಕೆ ಏತಕ್ಕೆ ಬಿಟ್ಟರ ಅಕ್ಕಯ್ಯ? ಅಮ್ಮನೇ ಆಗ್ರದೆ ಸುಮ್ಮನೆ ಇಲ್ಲ ಸಲ್ಲದ ಮಾತನ್ನಾಡಬೇಡ. ಅಹೋ ಆಗ್ರದೆ ಅಕ್ಕಯ್ಯ ಮಾತು ಕೇಳು. ಜೀವನ ವಿಚಾರವನ್ನು ಬಿಡು. ನೀನು ಬಂದ ಮಹಾಸಮಯವಾಯಿತು, ರಥವು ಸಿದ್ಧವಾಗಿದೆ. ಹೋಗಿ ಬರುವಂತನಾಗುವ ಜಾಗಗಳೇ ಜೀವನಿ. ಅಹೋ ಅಕ್ಕಯ್ಯ, ಅಗಮ ಹತಮದಾದ ಗಂಧರ್ವ ಸಂಗತಿಯನ್ನು ನನ್ನ ಮುಂದೆ ಎತ್ತಬೇಡ. ನಾನು ಎಷ್ಟು ಬಹುಪರಿಯಿಂದ ಬಾಯಿ ತೆರೆದು ಲಜ್ಜೆಯನ್ನು ತೆರೆದು ಪರಿಪರಿಯಿಂದ ಬೇಡಿಕೊಂಡ ಕಾಲಕ್ಕೂ ನೀರಿನ ಬೆರೆಲಿಟ್ಟು ಸವಿ ನೋಡಿದಂತಾಯಿತು. ಅಹೋ ಅಕ್ಕಯ್ಯ, ನಾನೆಷ್ಟು ಬೇಡಿಕೊಂಡರೂ ಬೋರ್ಗಲ್ಲ ಮೇಲೆ ಬೆಳೆಸುವಂತಾಯಿತು. ನಿನಗೆ ಕೈ ಮುಗಿದು ಬೇಡಿಕೊಂಡುವೆ, ಹೇಗಾದರೂ ಮಾಡಿ ಈ ಶೈಲೇಂದ್ರಿಯನ್ನು ನನ್ನ ಮಂದಿರಕ್ಕೆ ಕಳಿಸಿಕೊಡಬೇಕೆಂದು ಬೇಡಿಕೊಳ್ಳುವನು ಅಕ್ಕ. ಇದು ನಿನಗೆ ದಾವಟೊಟ್ಟ ಲೆಕ್ಕ. ತಮ್ಮನೇ ಆಗ್ರದೆ ಇವಳ ಆಸ್ತಿ ಬಿಡು. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಅಕ್ಕಯ್ಯ. ನಿನ್ನ ಮನದ ಕಾಮ ಭ್ರಾಂತಿಯನ್ನು ತ್ಯಜಿಸು. ಆಗ್ರದೆ ಅನುಜನೆ ಅವಳ ರೂಪ ಲಾವಣ್ಯ ನೋಡಿ ಮನಸ್ಸು ಓದಿರುವೆನು. ಅದಕ್ಕೋಸ್ಕರ ಎನ್ನ ಕಾಮ ಭ್ರಾಂತಿಯನ್ನು ಬಿಡಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಅಕ್ಕಯ್ಯ. ಅಮ್ಮಯ್ಯ, ಆಗ್ರದೆ ಅನುಜ ಎನ್ನಯ ಮಾತು ಕೇಳಲಾರಯ. ಅನುಜ ಎನ್ನಯ ಮಾತು ಕೇಳಲಾರಯ. ಎನ್ನ ಮನದ ಕಾಮಾಸೆ, ಎನ್ನ ಮನದ ಕಾಮಾಸೆ ಕೇಳಲಾರಯ. ಅನುಜ ಎನ್ನಯ ಮಾತು ಕೇಳಲಾರಯ. ತಮ್ಮನೇ ಅಕ್ಕಯ್ಯ, ಗಂಧರ್ವ ನಾಯಕರಂತೆ ಪತಿಗಳೈದು ಮಂದಿರುವರಂತೆ. ಅಹೋ ಅಕ್ಕಯ್ಯ, ಅಮ್ಮಯ್ಯ, 5 ಮಂದಿ ಪತಿಗಳಿರುವುದೊಂದು ಇದೆಯಲ್ಲ, ಆ ಅವರು ಏನಾಗಬೇಕು ಅಕ್ಕಯ್ಯ? ಅಮ್ಮನೇ ಅಹೋ ಆಗ್ರದೆ ಪತಿಗಳಾಗಬೇಕು. ಒಬ್ಬ ತಂದೆಗೆ ಹುಟ್ಟಿರುವರ, ಒಬ್ಬರಿಗೆ ಹುಟ್ಟಿರುವರ, ಇಲ್ಲವೇ ಅಣ್ಣ ತಮ್ಮಂದರಾಗಿರುವರ, ಇದು ಎಣ್ಣೆಗೆ ಮೊದಲು ತಿಳಿಸು ಅಕ್ಕಯ್ಯ. ತಮ್ಮನೇ ಅಹೋ ಆಗ್ರದೆ ನೀನು ಇಲ್ಲ ಸಲ್ಲದ ಮಾತನ್ನಾಡಬೇಡ. ನಾನು ಕೇಳುವುದಿಲ್ಲ ಅಕ್ಕಯ್ಯ, ಅವರೇನಾಗಬೇಕು ಅಕ್ಕಯ್ಯ? ತಮ್ಮನೇ ಆಗ್ರದೆ ತಮ್ಮನೇ ಆಗ್ರದೆ ಸುಮ್ಮನೆ ನನ್ನ ಮಾತು ಕೇಳು. ಬೇರೆ ಸ್ತ್ರೀಯರನ್ನು ಬಯಸು. ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ಹೊರಟು ಹೋಗು. ತಮ್ಮ ನಿನಗೆ ತಿಳಿಯಲಿಲ್ಲ ಕರ್ಮ. ಅಹೋ ಅಕ್ಕಯ್ಯ, ಇದುವರೆಗೂ ಅವರಿವರು ಪರಸ್ತ್ರೀಯರಿಂದ ಕೆಟ್ಟಿರುವರೆಂದು ಹೇಳಿದೆಯಲ್ಲ, ಹಾಗಾದರೆ ನನ್ನ ನುಡಿಯಂಲಾಲಿಸು. ಚೆನ್ನಾಗಿ ಹೇಳು. ತನ್ನ ಮುಖಮಂಡಲದ ಬ್ರಹ್ಮನು ಭಾರತಿಯನ್ನು ತಂದಿಟ್ಟುಕೊಂಡನು.
ಸಾಕ್ಷಾತ್ ಪರಮೇಶ್ವರನ ಗಂಗೆಯನ್ನು ತಂದು ನನ್ನ ಶಿರೋಮಣಿಯಲ್ಲಿ ಇಟ್ಟುಕೊಂಡನು. ಇಲ್ಲವಂದವರಾರು ಭಕ್ತ ವತ್ಸಲನಾಥ ನಾರಾಯಣನು ಲಕ್ಷ್ಮಿಯನ್ನು ತಂದು ತನ್ನ ವಕ್ಷಸ್ಥರಲ್ಲಿ ಇಟ್ಟುಕೊಂಡನು. ಸಹಜವಾಗಿ ಇಂಥ ತ್ರಿಮೂರ್ತಿಗಳ ಈ ಪರಿ ಮಾಡುವಾಗ ನಮ್ಮಂತವರ ಪಾಡೇನು? ತ್ರಿಮೂರ್ತಿಗಳು ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ. ಅಕ್ಕಯ್ಯ, ಅಮ್ಮಯ್ಯ, ಈ ಲೋಕದಲ್ಲಿ ಹೆಣ್ಣು ಹೊನ್ನು ಮಣ್ಣು ತಪ್ಪಕ್ಕೆ ಬಂದ ಫಲಮಂತಂದು ಬೆಳೆಸಿದವರ್ಯಾರು? ಹೆಣ್ಣು ಹಾಲಾಚ ಮಾಡದೆ ಈ ಹಿಂದೂ ಮುಖಿಯನ್ನು ಕಳಿಸಿಕೊಡ ಅಮ್ಮಯ್ಯ. ಇದು ಮಾತು ಎಲ್ಲಿಗೆ ನ್ಯಾಯ? ತಮ್ಮನೇ ಅಕ್ಕಯ್ಯ, ತಮ್ಮನೇ ನಮ್ಮ ರಾಜ ಸಂಸ್ಥಾನದಲ್ಲಿ ಸಾವಿರಾರು ಸ್ತ್ರೀಯರಿಂದ ಬರುವಾಗಲೂ ಒಬ್ಬರನ್ನ ಬಯಸು. ನಿನ್ನ ಹರಮಂದಿರದಲ್ಲಿ 100 ಸ್ತ್ರೀಯರಲ್ಲ, 1000 ಸ್ತ್ರೀಯರಿದ್ದರೆ ನನಗೆ ಬೇಕಾಗಿಲ್ಲ ಅಕ್ಕಯ್ಯ. ಎಲ್ಲ ಮೂರ್ಖ ಆಗ್ರದೆ ಬಂದ ಮಹಾ ಸಮಯವಾಯಿತು. ರಥವನ್ನೇರಿ ನಿನ್ನ ಗರಡ ಮನೆಗೆ ತೆರಳುವಂತನಾಗೋ ಭ್ರಷ್ಟ. ಆಹೋ ಅಕ್ಕ ಸುಧಿಷ್ಠಾ ದೇವಿ, ಆಹೋ ಅಕ್ಕಯ್ಯ, ಆಹೋ ಆಗ್ರದೆ, ನಿನಗ್ಯಾತಕ್ಕೆ ಇಷ್ಟು ಸಿಟ್ಟು? ನೀನು ಬಂದು ಎನ್ನಂ ದುಷ್ಟ ಭ್ರಷ್ಟ ಎಂದು ಬೈಯುವುದಾತಕ್ಕೆ? ನಾನು ಎಷ್ಟು ಪರಿಪರಿಯಿಂದ ಬೇಡಿಕೊಂಡ ಕಾಲಕ್ಕೂ ಓದ ಹುಟ್ಟಿದವ ನಮ್ಮ ತಮ್ಮವಲ್ಲವೇ ಹೋಯ್ತು. ಬಲಿಬಲಿಗೆ ಅಲೈ ಸಾರಥಿ, ಕೇಳಿದೆಯಾ ನಮ್ಮ ಅಕ್ಕಯ್ಯನು ಹಾಡಿದ ರೀತಿ? ನಾನು ಎಷ್ಟು ನಮ್ಮ ಅಕ್ಕಯ್ಯನಿಗೆ ಅಲ್ಲದವನಾದ ಮೇಲೆ ಈ ಪ್ರಾಣದಾಸೆ ಇನ್ಯಾತಕ್ಕೆ? ಸಾರಥೆ ವಿರಾಟ ಪಾವನ ಮೈದುನಂತೆ ಸಿಂಹ ಶಕ್ತಿಯುಳ್ಳ ಕೀಚಕನಂತೆ ಸಾರಥಿ ಒಬ್ಬ ಸ್ತ್ರೀಗಳನ್ನು ವಶ ಮಾಡಿಕೊಳ್ಳಲಾರದ ಮಾನು ಹೊಂದಿದನಂದು ಸರಿ ವೀರರು ನನ್ನನ್ನು ನೋಡಿ ಕೈ ಚಪ್ಪಾಳೆಯನ್ನು ಪಕ್ಕರೆ ನಾನು ಎಷ್ಟು ಆಹೋ ಆಗ್ರಜೆ, ನಿನ್ನ ಆಜ್ಞೆಯಂತೆ ನಿನ್ನ ಚರಣ ಸನ್ನಿಧಿಯಲ್ಲಿ ಪ್ರಾಣತ್ಯಾಗ ಮಾಡಿಕೊಳ್ಳುವನಾತ ತಿಳಿದು ನೋಡ ಮುಂಬರುವ ದುಃಖ. ಸೈರಿಸು ಪ್ರಾಣ ಬಿಡಬೇಡ. ಹಾಗಾದರೆ ಆ ಸ್ತ್ರೀಯರನ್ನು ವಶ ಮಾಡಿಕೊಳ್ಳ ಅಕ್ಕಯ್ಯ. ಆಗ್ರಜೆ ತಮ್ಮನೇ ಅಕ್ಕಯ್ಯ, ಒಂದು ಹೆಣ್ಣಿನ ಸಲುವಾಗಿ ಪ್ರಾಣ ಬಿಡುವಿಯ ಆಹೋ ಅಕ್ಕಯ್ಯ, ತಮ್ಮಯ್ಯ. ಹುಟ್ಟುವುದು ಸಾಯುವುದು ಸಹಜವಮ್ಮ, ಇದರ ಮರ್ಮ ಯಾರಿಗೆ ತಿಳಿದಿಲ್ಲವಮ್ಮ. ಬ್ರಹ್ಮನು ಮಾಡಿದ ಮನೆಯಮ್ಮ, ಮನೆಯೊಳಗೆ ಯೋಚನೆ ಬಿಡಿಸಬೇಕಲ್ಲಮ್ಮ. ಹೌದಲ್ಲ ಅಕ್ಕಯ್ಯ, ಏನು ನಿನ್ನ ವರ್ಣೆ, ಏನು ನಿನ್ನ ಮಾತು? ನಿನ್ನ ತಮ್ಮನಿಗೆ ಲಗ್ನವಾಗಿಲ್ಲವೆಂದು ಬುದ್ಧಿ ನಿನಗಿಲ್ಲಮ್ಮ. ನಿನ್ನ ಬುದ್ಧಿಗೆ ನಾನೇನು ತಮ್ಮನೇ ಅಕ್ಕಯ್ಯ? ಮದುವೆ ಆಗಲಿಲ್ಲವೆಂದು ನನ್ನ ಬುದ್ಧಿಗೆ ಹೇಳ್ತೀಯ. ಹೌದು ಅಕ್ಕಜೆ, ಮದುವೆ ಮಾಡಿಕೋ, ಕನ್ಯಾಮಣಿಯನ್ನು ತಂದು ನಿನಗೆ ದಾರಿಯನ್ನು ಕೊಟ್ಟು ಬಿಡುವ. ಆ ಸ್ತ್ರೀಯರು ಎಂದಿಗೆ ಕನ್ಯಾಮಣಿ ಎಂದು ತಿಳಿತಿರುವುದು ಅಕ್ಕಯ್ಯ. ಅಕ್ಕಯ್ಯ, ವಶ ಮಾಡಿಕೊಡುವೆನು. ಈ ಮಾತು ನಿಜವೇ ಅಕ್ಕಯ್ಯ? ಏಕೆ ನನ್ನ ಮಾತಿನ ಮೇಲೆ ನಂಬಿಕೆ ನಾನು? ಮಾತಿಗೆ ನಂಬಿಕೆ ಮಾತಿನ ಮಾತು ಕೇಳಿದೆಯಾ? ಹೆಚ್ಚಿನ ಮಾತು ಹೇಳ್ತಿರುವುದು ಅಕ್ಕಯ್ಯ. ತಮ್ಮನೇ ಆಗ್ರಜೆ, ಅನುಜ ನಿನ್ನ ಪ್ರಾಣ ಏನು ಸಂತೋಷ ತಮ್ಮ. ಅತಿ ಸಂತೋಷವಾಗಿರುವುದು ಅಕ್ಕಯ್ಯ. ಹಾಲು ಸಕ್ಕರೆ ಕೊಡದಂತಾಯಿತು ಅಕ್ಕಯ್ಯ, ತಮ್ಮಯ್ಯ. ಹಾಲು ಸಕ್ಕರೆ ಕುಡಿದಂತಾಯಿತು, ಜೇನು ತುಪ್ಪ ಸವಿದಂತಾಯಿತು ಅಕ್ಕಯ್ಯ.
ಪ್ರಾಣ ಬಿಡುವುದಿಲ್ಲ. ಹೌದು ಅಕ್ಕಯ್ಯ. ಮಾಡಿಕೊಳ್ಳಲು ಹೋದರೆ ಮಾಡಿಕೊಡದಿದ್ದರೆ ನನ್ನ ಪ್ರಾಣ ತ್ಯಾಗ ಮಾಡಿಕೊಳ್ಳುವನು ಅಕ್ಕಯ್ಯ. ನಡೆಸಿಕೊಡಬೇಡ ಆಹೋ ಅಕ್ಕಯ್ಯ. ನಮ್ಮಯ್ಯ ಮಾನಾಭಿಮಾನವು ನಿನ್ನದು. ಈ ಪ್ರಾಣ ಉಳಿಸಲಕ್ಕೂ ಕೊಲ್ಲಿಸಲಕ್ಕೂ ನೀನೇ ಕತ್ತಲು. ನಾನು ನಿನಗೆ ಹೆಚ್ಚಿಗೆ ಏನು ಹೇಳುವುದೇನಿದೆ? ನೀನೇನು ಹೆಚ್ಚಿಗೆ ಹೇಳಬೇಡ, ನನಗೆಲ್ಲ ತಿಳಿದಿರುವುದು. ಆ ಬಂಗಾರದ ಪುಸ್ತಕದಿಂದ ಆರುವ ಅಡಗಿರಿಯನ್ನು ಹೆಣ್ಣು ಮಂದಿರಕ್ಕೆ ಬೇಡಿಕೊಳ್ಳುವನಕ್ಕ. ಇದು ನಿನಗೆ ಕಾವಗೊತ್ತನಕ್ಕ. ನಮ್ಮಯ್ಯ ಅವರಲ್ಲಿ ಏನಾದರೂ ಪ್ರಯತ್ನ ಪೂರ್ವಕವಾಗಿ ನನ್ನ ಅರಮಂದಿರಕ್ಕೆ ಕಳಿಸಿಕೊಡು ಅಕ್ಕಯ್ಯ ಎಂದು ಕೇಳಿದೆಯಾ? ಹೌದು ಆಗ್ರದೆ. ತಮ್ಮನೇ ಅಕ್ಕಯ್ಯ ಅವರಲ್ಲಿ ಯಾವ ಪ್ರಯತ್ನ ಪೂರ್ವಕವಾಗಿ ನಿನ್ನಲ್ಲಿ ಕಳಿಸಿಕೊಡುವನು ಗೊತ್ತೇ? ಅದು ನಿನಗೆ ಬಿಟ್ಟಿದ್ದು ಆಗ್ರದೆ. ಹೇಳಲೇ? ಅದೇನು ಚೆನ್ನಾಗಿ ಹೇಳು ಅಕ್ಕಯ್ಯ. ಮಧು ತರುವ ನೆಪವನ್ನು ಮಾಡಿ ಸಂತೋಷವಾಯಿತು ಅಕ್ಕಯ್ಯ. ಸ್ತ್ರೀಯರ ಬಂಧಾಕ್ಷಣ ಬಂಧಾನವನ್ನು ಮಾಡದೆ ಅವಾಗ್ರಜೆ ಬಹುಮಿಂದ ನಿನ್ನ ಕಾರ್ಯವನ್ನು ಸಾಧಿಸಿಕೊ. ಹೌದೇನು ಅಕ್ಕಯ್ಯ? ಇತ್ತಲೇ ಇರಬೇಕು ನಿನ್ನಂತ ಅಕ್ಕಯ್ಯನು. ಹುಟ್ಟಿದ ಹುಟ್ಟಬೇಕು ನಿನ್ನಂತ ತಮ್ಮನ ಹುಟ್ಟ. ಆಗ್ರಜೆ ನನಗೆ ಒಂದು ಹೆಣ್ಣು ಮಗು ಆದರೆ ನಿನ್ನ ಹೆಸರಿಂದ ಇಡುವನು ಅಕ್ಕಯ್ಯ. ತಮ್ಮನೇ ಆಗ್ರಜೆ ಗಂಡು ಮಗ ಆದರೆ ಪಂಪೈ ಸ್ವಾಮಿ ಹೆಸರನ್ನು ಇಡುವ. ಗಂಡು ಮಗು ಆದರೆ ಪಾವನಾದ ವಿರಾಟ ಭಾವನ ಹೆಸರನ್ನು ಇಡುವನು ಅಕ್ಕಯ್ಯ. ಹೌದು ಆಗ್ರಜೆ. ಸಮಯವಾಯಿತು. ಹೌದೇನು ಅಕ್ಕಯ್ಯ? ನೀನಿನ್ನು ಹೋಗಿ ಬರುವಂತ ನಾನು ಅತಿ ಬೇಗನೆ ಕಳಿಸಿಕೊಡು ಅಕ್ಕಯ್ಯ. ನೀನು ಬೇಗನೆ ಹೋಗು. ವೈಭೈರೈ ಸಾರಥಿ ಮತ್ತನುಭವದಿ ಜ್ಞಾತಕ್ಕೆ ತಡ ಆ ಜೈಲನ್ನು ಹಾಟಿಗೆ ರಜೆ ಕುರಿತು ಸಲಹೆ ಮರೆಸು. ಪಿತೃನಾಟಕಕ್ಕೆ ಅಂಧನಮ ಮಾಗಿಸು ಚಂದನಮ ಕಟ್ಟಿಸು. ಸಾರಥಿ ಆ ಜೈಲೇಂದ್ರಿಯ ಕಡೆ ಗಣ್ಣಿನಿಂದ ನೋಡಿದ ಕೂಡಲೇ ಚಿತ್ರನು ಉಂಟಾಗುವಂತೆ ಈ ಗಂಡಭವನವನ್ನು ಶೃಂಗಾರ ಮಾಡು.
ಎಕ್ಸಲೆನ್ಸ್ ಏನ್ ಬಿರ್ಸೈತವ ಓರಿದು ಒಳ್ಳೆ ಬಿರ್ಸೈತ್ ಬಿಡು. ಅಮ್ಮ ಶೈಲೇಂದ್ರಿ, ಅಮ್ಮ ಜನನಿ, ತಮ್ಮನ ಅರಮಂತರಕ್ಕೆ ಹೋಗಿ ಮಧುವನೆ ತೆಗೆದುಕೊಂಡು ಬಾ. ಛತ್ರನಾದ ಎಲ್ಲ ಕಾಂತನಿಗೆ ಬೇಕಾಗಿಲ್ಲ. ಕಂಡಿಯಾ ಶೈಲೇಂದ್ರಿ? ಅಮ್ಮ ಜನನಿ, ಶೈಲೇಂದ್ರಿ, ನಾನು ನಿನಗೆ ಮೊದಲೇ ಹೇಳಿದನು ಏನೆಂದು? ಪರರ ಸೇವೆಯನ್ನು ಮಾಡಲಾರನು, ಪರ ಆಸ್ತರಕ್ಕೆ ಹೋಗಲಾರನೆಂದು. ಇದು ಅಲ್ಲದೆ ನಿಮ್ಮ ತಮ್ಮನಾದ ಕೀಚಕನು ನನ್ನನ್ನು ನೋಡಿ ಎತ್ತಲೂ ಮಾತನಾಡುತ್ತಿರುವನು. ಹೌದೇ? ನಾನು ಸರ್ವತ್ರ ಹೋಗಲಾರೆ ತಾಯಿ. ಶೈಲೇಂದ್ರಿ, ಅಮ್ಮ ಜನನಿ, ನನ್ನ ತಮ್ಮನು ನಿನ್ನನ್ನು ನೋಡಿ ಎತ್ತತ್ತನೋ ಮಾಡಿದ್ರಿ. ಜನನಿ, ಅವನಂಥವನಲ್ಲ, ಬಹಳ ಒಳ್ಳೆಯವನು, ಭಾರಿ ಒಳ್ಳೆನು, ನಾನು ನೋಡಿರುವನಲ್ಲ ಎಂದು ಕೆಲವನ್ನು ತೆಗೆದುಕೊಂಡು ಬಂದಾಗ ನಿನ್ನನ್ನು ನೋಡಿ ಎತ್ತತ್ತನೋ ಮಾಡಿದನು. ಶೈಲೇಂದ್ರಿ, ಎನ್ನಯ್ಯ ತಮ್ಮನು ಮಧುವನ್ನು ತೆಗೆದುಕೊಂಡು ಬಾ ಎಂದು ಹೇಳಿದವಲ್ಲವೆಂದು ಹೇಳಿದೆಯಾ? ಹೌದು ಜನನಿ. ಮಧುವನ್ನು ತೆಗೆದುಕೊಂಡು ಬಾ ಇಲ್ಲ ಮಾಡಿ ಅರಮಂದಿರವನ್ನು ಬಿಟ್ಟು ಹೋಗು. ಕಂಡಿಯಾ ಶೈಲೇಂದ್ರಿ? ಅಯ್ಯೋ ಶಿವ ಶಿವ, ನಾನು ಏನು ಮಾಡಲಿ? ಮಧುವನ್ನು ತೆಗೆದುಕೊಂಡು ಬರುತ್ತಾರೆ, ನಮ್ಮ ಹರಮನೆಯನ್ನು ಬಿಟ್ಟು ಹೋಗಿ ಎಂದು ನೋಡುತ್ತಿರುವರು. ಒಂದು ವೇಳೆ ಮಧುವನ್ನು ತೆಗೆದುಕೊಂಡು ಬರುತ್ತಾರೆ, ಆ ಧನುವನ ಕಿರುಚಕರು ನನ್ನನ್ನು ಹೇಗೆ ಮಾಡುವನು ಏನು? ದೇವ ಶ್ರೀಹರಿ, ಎಲ್ಲ ಮಾನವ ಕಾಯುವ ಭಾರ ನನ್ನದಾಗಿರುವುದು. ಅಮ್ಮ ಜನನೇ, ಶೈಲೇಂದ್ರಿ, ನಿಮ್ಮ ಅನ್ನವನ್ನು ಉಂಡರೆ ನಮ್ಮ ಬಟ್ಟೆಯನ್ನು ಕಟ್ಟಿರುವೆ. ನಿಜ? ನಿಮ್ಮ ಮಾತನ್ನು ನಾನು ಎಂದಿಗೂ ಮೀರಲಾರೆನು. ಸುವರ್ಣ ಪಾತ್ರೆಯನ್ನು ಕೊಡು. ಮೀರಬೇಡ, ಬೇಗ ಹೋಗಿ ಮಧುವನ್ನು ಆಗೋ ಅಲ್ಲಿ ಆ ಸ್ತ್ರೀಯರು ಬರುವಂತೆ ಕಾಣುತ್ತಿರುವುದು ಸಾರಥಿ. ಇಷ್ಟದಂತಾಗಲು ದೇವ. ಈ ಹೆಣ್ಣೆ ಅಣ್ಣನೆಂದು ಬಣ್ಣದ ಮಾತುಗಳನ್ನಾಡುತ್ತಾ ಕೈಯಲ್ಲಿ ಸುವರ್ಣ ಪಾತ್ರೆಯನ್ನು ಬಿಡುವುದು ಕಣ್ಣಿಗೆ ಹಬ್ಬದೂಟವನ್ನು ಮಾಡುತ್ತಾ ಬಾಯಿಗಂತಿರುವ ಸಣ್ಣ ವಯಸ್ಸಿನ ಚಿನ್ನ
ಗಜನಿಂಬೆ ಹಣ್ಣೆ ಅಣ್ಣಯ್ಯ ಏ ಸುಂದರಿ ನಾನು ಇಲ್ಲಿಗೆ ಬಂದ ಕಾರಣವೇನೆಂದು ಕೇಳ್ತೀನಿ. ಹೌದು ಸುಂದರಿ ಹೇಳಿ ಅಣ್ಣಯ್ಯ. ಅದೇನು ಚೆನ್ನಾಗಿ ಹೇಳು. ಕೆಲಸವೇನೆಂದರೆ ಅದೇನು ಸುಂದರಿ ತಮ್ಮ ಅಕ್ಕಳಾದ ಸುನಿಷ್ಠವೆಲ್ಲೋ ನನ್ನನ್ನು ಜೇನುತುಪ್ಪ ತರಲು ಇಲ್ಲಿಗೆ ಕಳಿಸಿದರು. ಹೇ ಸುಂದರಿ ಅಣ್ಣಯ್ಯ ಜೇನುತುಪ್ಪ ಅಡವಿಯಲ್ಲಿ ಸಿಗುವುದು, ಒಬ್ಬ ಪುರುಷನಲ್ಲಿ ಸಿಗುವುದು. ಅಣ್ಣಯ್ಯ ಹೇ ಸುಂದರಿ ಅದು ನಿಮ್ಮ ಮಕ್ಕಳಿಗೆ ಗೊತ್ತು. ಹೇ ಸುಂದರಿ ಅಣ್ಣಯ್ಯ ನಮ್ಮ ಅಕ್ಕಯ್ಯರು ಹೇಳಿದ ಮಾತು ನಿನಗೆ ತಿಳಿದಿಲ್ಲ ಸುಂದರಿ. ಅಣ್ಣಯ್ಯ ಹೇ ಸುಂದರಿ ಸಂಬಳ ಮದುವನ್ನು ಕೊಟ್ಟು ಕಳಿಸಿಕೊಡುವ ಅಣ್ಣ ಬರುವಲ್ಲಿ ಪುಣ್ಯ. ಎಲೈ ತರುಣಿ ನಿನ್ನ ತರುಣಿಯ ರೂಪಮಂ ಕಂಡು ಅರುಣೋದಯಕ್ಕೆ ಬರುವ ಸೂರ್ಯನು ತನ್ನ ಕಿರಣ ಮುರಣಿಗಳ ಮುರಿದುಕೊಂಡು ನಿನ್ನೆಗೆ ಮಾಡಿದನು. ಎಲೇ ಸುಂದರಿ ಅಣ್ಣಯ್ಯ ನಿನ್ನ ಮುಖಮಂಡಲವನ್ನು ನೋಡಿ ಎಂದ್ರನು ಅಂದಗೆಟ್ಟು ಪಶ್ಚಿಮಾಂಬುದಿಯಲ್ಲಿ ಮುಳಗಿ ಮಂದಗಿರುವ ಕೆಸರನ್ನು ಹಚ್ಚಿಕೊಂಡು ಮಂದಿಗೆ ಮುಖಮ ತೋರದೆ ಕತ್ತಲೆಗೆ ನಿಂತಾಯಿತು. ಎಲೇ ಸುಂದರಿ ನಿನ್ನ ದುಂಡಾದ ಮೋರೆಯಂ ಕಂಡು ಚಂದ್ರನು ನಾಚಿ ಅರ್ಥ ಕಳೆಗೊಂಡನು. ನಿನ್ನ ನಿತುಂಬಿಯನ್ನು ಕಂಡು ಗಜವು ನಿತ್ತರಿಸಲಾರದೆ ತನ್ನ ಶಿರಸ್ಸಿಗೆ ತಾನೇ ಮಣ್ಣು ಹಾಕಿಕೊಂಡಿತು. ಎಲೆ ನಾರಿ ಮನೆ ನಿನ್ನ ತರಂಗಗಳಲ್ಲಿ ಧರಿಸಿದ ಇಂದಿರ ಪಡೆಯು ಗಿಲ್ ಗಿಲ್ ಶಬ್ದವನ್ನು ಕಂಡು ಕೋಟಿ ಸೂರ್ಯನು ಒಮ್ಮಿಂದೊಮ್ಮೆ ನನ್ನ ಕಣ್ಣಿನೊಳ ಬಂದು ನಿಂತಾಯಿತು. ಎಲೆ ನಾರಿ ಮನೆ ನಿನ್ನ ಪಾದ ತಳಕ್ಕೆ ಒಪ್ಪುವ ಪೂಜಾನ ಸರಪಳಿಯಿಂದ ಅಲಂಕೃತವಾದ ನಿನ್ನ ಪಾದದಿಂದ ಒಂದು ಸಾರಿ ಒದಿಸಿಕೊಂಡರೂ ಎಣ್ಣೆಗೆ ಮತ್ತಿಷ್ಟು ಕಾಮುತ್ಯಲ್ಲ. ಸುಂದರಿ ಎನ್ನ ಮನ ನೊಂದಿತು, ಮೈ ರೋಮಗಳು ಜುಮ್ನಂದವೋ. ಎಲೆ ನಾರಿಮಣೆ ಚಿತ್ತಚಾರಿ ಎತ್ತ ಕತ್ತಿಯಂ ಕಿತ್ತಿ ಹತ್ತಿತ್ತಗಲ್ಲದ ಕತ್ತರಿಸುವ ಬಾಣದಿಂದ ರಕ್ತವಿಲ್ಲದ ಗಾಯಮ ಮಾಡುವ ಚುಚ್ಚಿ ಚುಚ್ಚಿ ಎಚ್ಚರ ತಪ್ಪಿಸುವ ಬಾಣಗಳ ಎಸೆಯ ಬಾಲೆ. ನೀನು ಎನೆಗೆ ಮುದ್ದು ಕೊಡು ಬಾರಿನಲ್ಲೇ, ನೀ ಕೈ ಬಿಟ್ಟರೆ ಕೆಟ್ಟದಾಗುವುದಲ್ಲೇ ನಿನ್ನ ಕೊರಳಲ್ಲಿರುವ ಮುತ್ತಿನ ಸರೈ. ನಾರಿ ಇತ್ತ ಬಾ, ಈ ಚಿತ್ರಪೀಠರು ಕುಳಿತುಕೋ. ಎನ್ನಂ ದೃಷ್ಟಿ ಇಟ್ಟು ನೋಡು. ಎಲೆ ಸುಂದರಿ ಎಲೆ ಸುಂದರಿ ಬಳಿ ಬಳಿಗಳ ಈ ಸಾರಥಿ ಇವಳ ಅಂದ ನೋಡು, ಇವಳ ಚಂದ ನೋಡು, ಇವಳ ಹಚ್ಚಿರುವ ಕುಂಕುಮ ಬಟ್ಟನ್ನು ನೋಡಿದ್ರೆ ಆ ಚಂದ್ರನು ಒಳಗಿನಂತೆ ಒಳಿತಿರುವುದು ಸಾರಥಿ. ಹೌದೇನು ದೇವ? ಸಾರಥಿ ಇವಳ ಉಬ್ಬುಗಳು ನೋಡಿದರೆ ಕಾಮನ ಬಿಲ್ಲಿನಂತೆ ಇರುವುದು, ಇವಳ ಹಲ್ಲುಗಳು ನೋಡಿದರೆ ಹಾಲಿಂಬರದ ಬೀಜದಂತೆ ಕಾಣುತ್ತಿರುವುದು ಸಾರಥಿ. ಹೌದೇನು ದೇವ? ಆ ಸಾರಥಿ ಇವಳನ್ನು ಎಷ್ಟೊಂದು ವರ್ಣಿಸಲೇ. ಎಲೇ ನಾರಿಮನೆ, ದೇವಲೋಕದೊಳಗಿಲ್ಲ ನಿನ್ನ ರೂಪಕ್ಕೆ ಹೀಡು, ನೀನೇ ನನಗೆ ಬರುತ್ತೋಡು. ನಾರಿಮನೆ
ತುಟಿಯ ಮಾಡಿರುವ ಆ ಬ್ರಹ್ಮನ ಬುದ್ಧಿಯೇ ಎಲೆ ನಾರೇ, ನಮ್ಮ ಅಕ್ಕಯ್ಯನ ಮನೆಯಲ್ಲಿ ಜಲವನ್ನು ತಂದಾಗಲೇ ಎನ್ನ ಮನವು ಬಿತ್ತು ನಿನ್ನ ಮೇಲೆ ಜಾರಿ, ತಡ ಮಾಡದೆ ಏಕಾಂತಕ್ಕೆ ಬಾರೆ ಯಾರಿ. ಅಣ್ಣಯ್ಯ, ಎಲೆ ಸುಂದರಿ, ನನ್ನನ್ನು ಈ ರೀತಿ ಒಳ್ಳೆಸಿದೆಯಲ್ಲ ನಿನಗೆ ಬಂದ ಬಂತು. ಎಲೆ ಸುಂದರಿ, ಅಣ್ಣಯ್ಯ, ನಾನು ಕಂಡ ಸ್ತ್ರೀಯನ್ನು ಬಯಸಿದವನಲ್ಲ. ನಮ್ಮ ಅಕ್ಕಯ್ಯನ ಮನೆಯಲ್ಲಿ ಇದ್ದ ಕಾರಣ ನಮ್ಮ ಅಕ್ಕಯ್ಯನ ಮಗಲೆಂದು ಲೆಕ್ಕವನ್ನಾಕಿ ನಿನ್ನ ಮೇಲೆ ಪ್ರೀತಿ ಹುಟ್ಟಿರುವುದು ಸುಂದರಿ. ಅಣ್ಣಯ್ಯ, ಏ ಸುಂದರಿ, ನನ್ನನ್ನು ಕನ್ನಿ ಎಂದು ತಿಳಿದುಕೊಂಡಿದ್ದೀಯ. ಹೌದು ಸುಂದರಿ. ನನಗೆ ಪತಿಗಳು ಇರುವರು. ಅವರು ಪತಿಗಳು ಇದ್ದರೆ ನಿನ್ನ ಪರದ ಸೇವೆಯಲ್ಲಿ ಇಟ್ಟರೆ ಅದಕ್ಕೆ ಸುಂದರಿ. ಅದನ್ನು ತೆಗೆದುಕೊಂಡು ನೀನೇನು ಮಾಡುವೆ? ನಿನ್ನನ್ನು ಲಗ್ನ ಮಾಡಿಕೊಳ್ಳುವನು ಸುಂದರಿ. ಅಣ್ಣಯ್ಯ, ಸುಂದರಿ, ಲಗ್ನ ಮಾಡಿಕೊಳ್ಳುವೆ. ಎಲೆ ಸುಂದರಿ, ಎಲ್ಲ ಲಗ್ನವಾಗಿರುವರು. ಮಾತಿಗೆ ಅಣ್ಣ ಎಂದರೆ ಎರಡಕ್ಷರನ್ನ, ಅಣ್ಣ ಎಂಬ ಎರಡಕ್ಷರನ್ನು ಬಿಟ್ಟು ಸುಂದರ ಎಂಬ ಮೂರಕ್ಷರನ್ನು ನುಡಿದರೆ ಎನ್ನ ಮನಸ್ಸಿಗೆ ಅತಿ ಸಂತೋಷವಾಗುವುದು ಸುಂದರಿ. ಅಣ್ಣಯ್ಯ, ಎಲೆ ನಾರಿ, ಗಂಧರ್ವ ಸತಿಯಾದ ನನ್ನನ್ನು ಈ ರೀತಿ ವರ್ಣಿಸಿದರೆ ನನ್ನ ಪತಿಗಳಾದ ಗಂಧರ್ವರು ನಿನ್ನನ್ನು ಕಂಡರೆ ಜೀವದಿಂದ ಬಿಡಬಾರರು. ನಿನ್ನ ಪತಿಗಳು ಬಂದರೆ ಅವರನ್ನು ಹಿಡಿದು ಸದೆ ಬಡಿದು ಪಿಸಾಚಿಗಳ ಕಂಡಕ್ಕೆ ದಂಡಿಯಾಗಿ ಉಣಬಡಿಸುವರು. ನಾನು ಬಂದ ಕೆಲಸವೇನು, ನೀನು ಮಾತನಾಡುತ್ತೀರಿ. ನಾನು ಕೇಳಿದ ಮಾತುಗಳೇನು, ನೀನು ಮಾತನಾಡುತ್ತಿರುವುದೇನು ಸುಂದರಿ. ಮದುವನ್ನು ಕಟ್ಟುಕೊಳ್ಳುವಂತ ನಾನು ಹಣ ಬರುವುದಿಲ್ಲ ಪುಣ್ಯ. ಎಲೆ ಸಚಿಮುಖಿ, ಅಣ್ಣಯ್ಯ, ನಿನ್ನ ಗಂಡರಮ್ಮ ಚಂಡರು ನಿನ್ನನ್ನು ಓಡಿ ಸುಖ ಪಡುವ ಪುಣ್ಯಮಂತಾಗದೆ ಎಲ್ಲಿರುವರೋ ಏನೋ. ಅಂತ ಗಂಡರು ಇದ್ದರೇನು ಇಲ್ಲದಿದ್ದರೇನು, ಗಂಡರೆಂಬ ಸುದ್ದಿಯನ್ನೆತ್ತಿದರೆ ಅವರ ಭಯಕ್ಕೆ ಅಂಜಿ ಬಿಡುವನೆಂಬ ಭಾವನೆಯು ನಿನ್ನಲ್ಲಿ ಉಂಟಾದಂತೆ ಕಾಣುತ್ತದೆ. ಲೇ ಸುಂದರಿ, ಅಣ್ಣಯ್ಯ, ಆದರೂ ಹೇಳ್ತೀನಿ ಕೇಳೋ. ಚೆನ್ನಾಗಿ ಹೇಳು. ಶ್ವೇತಸಿಂಹ ಶಕ್ತಿಯುಳ್ಳ ಕೀಟಕಾಗ್ರಣಿಯು ಒಮ್ಮೆ ಮನಸ್ಸು ಮಾಡಿದರೆ ಬಿಡುವನಲ್ಲ. ಅವರಿವರ ಭಯವು ನನಗಿಲ್ಲ. ನೀನು ಏನು ಹೇಳಿದರೂ ನಾನು ಕೇಳುವುದಿಲ್ಲ. ನನ್ನ ಮೇಲೆ ಕಣ್ಣು ಹಾಕಿದವರ ಮೇಲೆ ಪ್ರಾಣವನ್ನು ತೆಳೆಯುವುದೇ ನನ್ನ ಗುರಿಯು. ಲೇ ಸುಂದರಿ, ಅಣ್ಣಯ್ಯ, ನಿನ್ನಮ್ಮಿದೇ ದಿನ ರಾತ್ರಿಯನ್ನು ಕೂಡಿ ಸುಖದ ಸುಪ್ಪತ್ತಿಗೆಯಲ್ಲಿ ಕಾಲಮಂ ಕಳೆಯೋಣ ಬಾ ಸುಂದರಿ, ಎನ್ನ ಪ್ರೇಮದ ಮನೋಹರಿ. ಅಣ್ಣಯ್ಯ, ಲೇ ನಾರಿ, ತಲೆಯೊಳ ಮೇಲೆ ಅಣ್ಣಯ್ಯ, ಹೇ ಸುಂದರಿ, ನಾನು ಬಂದ ಕೆಲಸವೇನೋ, ನೀನು ಮಾತನಾಡುವಂತರೇನು? ನಾನು ಕೇಳುತ್ತಿರುವುದೇನು, ನೀನು ಮಾತನಾಡುತ್ತಿರುವುದೇನು ಸುಂದರಿ. ನಾನು ಬಂದು ಬಹಳ ಹೊತ್ತಾಯಿತು. ವ್ಯರ್ಥವಾದ ಮಾತುಗಳನ್ನಾಡಿದರೆ ಹೋದ ಯೌವನ ಮತ್ತೆ ಬರುವುದಿಲ್ಲ ಸುಂದರಿ. ನಿಮ್ಮ ಅಕ್ಕಳಾದ ಸುಧಿಷ್ಠ ದೇವಿಯು ನನ್ನ ಮೇಲೆ ಸಿಟ್ಟಾಗಬಹುದು. ಎಲೆ ಸುಂದರಿ, ಅಣ್ಣಯ್ಯ, ನಮ್ಮ ಹಕ್ಕಳಿಗೆ ನಾನು ಹೇಳಿದೆನು ಸುಂದರಿ. ಜಾಗದಿಂದ ಮದುವನ್ನು ಕೊಟ್ಟು ಕಳಿಸುವಂತ ನಾವು ಅಣ್ಣ ಸುಗಲವಣ್ಣ. ಆ ಹೇ ವನಿತಾಮಣಿ, ನಿನ್ನ ಪತಿಗಳು ಕಂಡರೆ ಸಹಿಸುವುದಿಲ್ಲವೆಂದು ಹೇಳಿದೆಯಲ್ಲ, ನಿನ್ನ ಪತಿಗಳು ಈಗ ಎಲ್ಲಿರುವರು ಸುಂದರಿ. ಅಂದರೆ ಏನು ಮಾಡುವೆ? ಎಲೆ ಸುಂದರಿ, ಅಣ್ಣಯ್ಯ, ನಿನ್ನ ಪತಿಗಳು ಅಂತ ಬಲಾಢ್ಯನಾಗಿದ್ದರೆ ನಿನ್ನ ಪರರ ಸೇವೆಯಲ್ಲಿ ಇಟ್ಟರೆ ಆತಕ್ಕೆ. ಇದಕ್ಕಿಂತ ಮೀರು ಬರೆಯಾರು. ಎಲೆ ಸುಂದರಿ, ಅಣ್ಣಯ್ಯ, ಎತ್ತರೆಯನ್ನ ನಂತರು, ಚಿತ್ತರೆಯನ್ನ ಅಣ್ಣ ತಮ್ಮಂದಿರು, ಸಾಕರೆಯನ್ನ ಚಿಕ್ಕಪ್ಪನ ಮಕ್ಕಳು, ಗಂಧರ್ವರೆಯನ್ನ ಬಾಂಧವರು, ಗಂಧರ್ವರೆಯನ್ನ ಬಂಧುಗಳು. ಇವರಿಗೆ ನಾನು ಏನು ಮಾಡಿದರೆ ಸಂತೋಷವ ಸರಿ, ಸುಮ್ಮನೆ ಬಲಾತ್ಕಾರ ಬೇಕರನ್ನೇ ಬುದ್ಧಿ ಸಂಪತ್ತೆ. ಕೆಲವು ಮೂರ್ಖ, ಕೆಲವು ಭ್ರಷ್ಟ, ಮಾತು ಮಾತಿಗೆ ಸುಂದರಿಂದ ಕರೀರಿಯ. ಸಹಜವಾಗಿ ನುಡಿಯುವನು ಸುಂದರಿ. ಆ ಅಕ್ಷರವನ್ನು ಬಿಡು, ತಂಗಿ ಎನ್ನುವ ಎರಡು ಅಕ್ಷರವನ್ನು ಬಳಸು. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರಿ. ಹಲವರೇ ಸುಂದರಿ, ಭ್ರಷ್ಟ, ಗಲ್ಲ ಅಪ್ಪಿಕೊಂಡು ಬೆಲ್ಲದಂತ ಮುತ್ತು ಕೊಟ್ಟರೆ ಕಲ್ಲು ಸತ್ತರೆ ಕಡಿದಂತೆ ಸಿಹಿ ಆಗುವುದು ಸುಂದರಿ. ಸುಂದರಿ, ಬೇರೆ ಕೇಳು. ಅದೇನು ಚೆನ್ನಾಗಿ ಹೇಳು. ಕೇಚಾಕಾಯಂದರೆ
ಎಲ್ಲ